ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮಸ್ಕಾರ. ಇವತ್ತು ನಾವು DVG ಅವರ ಮಂಕುತಿಮ್ಮನ ಕಗ್ಗದ ಒಂದು ವಿಶೇಷ ಪದ್ಯ ಸಂಖ್ಯೆ 25ರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ ಇದೀವಿ. ಹೌದು, ಜೀವನದ ದಾರಿ, ಅದರ ಆದಿ ಅಂತ್ಯಗಳ ಬಗ್ಗೆ ಇರೋ ಒಂದು ಸಹಜ ಕುತೂಹಲ, ಆ ಜಿಜ್ಞಾಸೆ ಇದೆಯಲ್ಲ, ಅದ್ರ ಬಗ್ಗೆ DVGಯವರು ಏನ್ ಹೇಳ್ತಾರೆ ಅಂತ ನೋಡೋಣ. ಸರಿ, ಹಾಗಾದ್ರೆ ಮೊದಲು ಆ ಕಗ್ಗವನ್ನೇ ಒಮ್ಮೆ ಪೂರ್ತಿಯಾಗಿ ಕೇಳ್ಬಿಡೋಣ. ನಾನು ಓದ್ತೇನೆ. ಖಂಡಿತ. ಜೀವಗತಿಗೊಂದು ರೇಖಾದೇಖವಿರಬೇಕು, ನಾವಿಕನಿಗಿರುವಂತೆ ದಿಕ್ಕು ದಿನವೆಣಿಸೆ. ಭಾವಿಸುವುದೆಂತದನು ಮೊದಲು ಕೊನೆ ತೋರದಿರೆ, ಆವುದೀ ಜಗಕಾದಿ ಮಂಕುತಿಮ್ಮ. ಆಹಾ, ಎಷ್ಟು ನೇರವಾದ ಆದ್ರೆ ಅಷ್ಟೇ ಗಹನವಾದ ಪ್ರಶ್ನೆಗಳಲ್ವಾ? ಹೌದು. ಮೊದಲ ಸಾಲೆ ಹೇಳ್ತೆ ನಮ್ಮ ಜೀವನದ ಪಯಣಕ್ಕೆ ಒಂದು ನಕ್ಷೆ, ಒಂದು ರೂಪುರೇಷೆ, ಒಂದು ರೇಖಾ ಲೇಖ ಇರಬೇಕು ಅಂತ. ಸರಿ, ಹೇಗೆ ಅಂದ್ರೆ ಹಡಗೋಡಿಸೋ ನಾವಿಕನಿಗೆ ದಾರಿ ತಪ್ಪಬಾರ್ದು ಅಂತ ದಿಕ್ಸೂಚಿ ಇರುತ್ತಲ್ಲ, ಹೌದು, ಹಂಗೆ ನಮ್ ಜೀವನಕ್ಕೂ ಒಂದು ದಿಕ್ಸೂಚಿ, ಒಂದು ಮಾರ್ಗದರ್ಶಿ ಬೇಕು ಅನ್ನೋ ಒಂದು ಹಂಬಲ ಇದು. ಅದೇ. ಆದರೆ ಇಲ್ಲೇ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ನಾವಿಕನಿಗೆ ದಿಕ್ಸೂಚಿ ಇದೆ, ಸರಿ, ಆದರೆ ನಮ್ಮ ಜೀವನಕ್ಕೆ ಯಾವುದು ಆ ದಿಕ್ಸೂಚಿ? ಅದಕ್ಕಿಂತ ಮುಖ್ಯವಾಗಿ ಆ ಕಗ್ಗದ 3ನೇ ಸಾಲು ಕೇಳೋ ಹಾಗೆ, ನಮ್ಮ ಹುಟ್ಟು ಅಂದ್ರೆ ಮೊದಲು ಮತ್ತೆ ನಮ್ಮ ಸಾವು ಅಂದ್ರೆ ಕೊನೆ, ಇವೆರಡೂ ನಮ್ಗೆ ಸ್ಪಷ್ಟವಾಗಿ ಗೊತ್ತೇ ಇಲ್ವಲ್ಲ. ನಿಜ. ಹಾಗಿದ್ದಾಗ ಆ ಜೀವನದ ಇಡೀ ಮಾರ್ಗವನ್ನ, ಆ ರೇಖಾಲೇಖವನ್ನ ನಾವು ಕಲ್ಪಿಸ್ಕೊಳ್ಳೋದು ಹೇಗೆ? ಭಾವಿಸುವುದೆಂತದನು ಮೊದಲು ಕೊನೆ ತೋರದಿರೆ ಅಂತ ಕೇಳೋದ್ರಲ್ಲಿ ಬಹಳ ಅರ್ಥ ಇದೆ. ಹೌದು. ವಾಸ್ತವದಲ್ಲಿ ನೋಡಿದ್ರೆ ಯಾರ ಲೈಫ್ ಆದ್ರೂ ಒಂದು ಸ್ಟ್ರೈಟ್ ಲೈನ್ ತರ ಹೋಗುತ್ತಾ? ಇಲ್ವೇ ಇಲ್ಲ. ಸಾಧ್ಯವೇ ಇಲ್ಲ. ಬರೀ ಏರಿಳಿತಗಳು, ಸುಖ ದುಃಖ, ಸೋಲು ಗೆಲುವು, ಇವುಗಳದೇ ಒಂದು ಮಿಶ್ರಣ ಅಲ್ವಾ? ಆಮೇಲೆ ಒಬ್ಬರ ಬದುಕು ಇನ್ನೊಬ್ಬರ ಹಾಗೆ ಇರುವುದೇ ಇಲ್ಲ. ಯಾಕೆ ಈ ವ್ಯತ್ಯಾಸ? ಒಬ್ರು ಶ್ರೀಮಂತರು, ಇನ್ನೊಬ್ರು ತೀರಾ ಬಡವರು. ಒಬ್ರು ಆರೋಗ್ಯವಾಗಿದ್ರೆ ಮತ್ತೊಬ್ಬರಿಗೇನಾದ್ರೂ ಒಂದು ಅನಾರೋಗ್ಯ. ಈ ವೈವಿಧ್ಯತೆ ಯಾಕೆ? ಅದೇ, ಈ ಅನಿಶ್ಚಿತತೆ. ಇಂದು ಇದ್ದ ಹಾಗೆ ನಾಳೆ ಇರೋದು, ಎಲ್ಲವೂ ಬದಲಾಗ್ತಾನೆ ಇರುತ್ತೆ. ಇದ್ರಿಂದ ಏನೋ ಒಂದು ಶಕ್ತಿ ಇದೆ ಅಂತ ಅನಾದಿ ಕಾಲದಿಂದ ಒಂದು ನಂಬಿಕೆ ಇದೆಯಲ್ಲ. ಹೌದು, ನಮ್ಮ ಹಿರಿಯರೆಲ್ಲ ಹೇಳ್ತಾರಲ್ಲ, ಅವ್ಯಕ್ತ ಶಕ್ತಿ, ವಿಧಿ, ಹಣೆಬರಹ, ದೇವರು, ಅದೃಷ್ಟ, ಈ ತರದ ಹೆಸರುಗಳಿಂದ ಕರೀತಾರೆ. ಹೌದು, ಆ ಶಕ್ತಿ ನಮ್ಮ ಹಿಡಿತದಲ್ಲಿಲ್ಲ. ಅದರ ನಿಯಂತ್ರಣದಿಂದ ನಾವು ಪಾರಾಗೋಕೆ ಆಗಲ್ಲ ಅನ್ನೋ ಭಾವನೆ ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿದೆ. ಕೆಲವರಿದನ್ನ ಪೂರ್ವಕರ್ಮದ ಫಲ ಅಂತಾರೆ. ಸರಿ, ಹಾಗಂತಾರೆ. ಆದ್ರ ಯಾವ ಕರ್ಮಕ್ಕೆ ಏನ್ ಫಲ, ಆ ಲೆಕ್ಕಾಚಾರ ಯಾರಿಗೊತ್ತು? ಅದು ಕೂಡ ಒಂದು ನಿಗೂಢವೇ ಸರಿ. ಇನ್ನು ಕೆಲವರು ಇದು ದೇವರ ಇಚ್ಛೆ, ಆ ಪರಮಾತ್ಮನ ಲೀಲೆ ಅಂತಾರೆ. ಹಾಗಂದಾಗ ಆ ದೇವರ ಇಚ್ಛೆ ಯಾಕೆ ಹಾಗಿದೆ, ಯಾಕೆ ಒಬ್ಬೊಬ್ರಿಗೆ ಒಂದೊಂದು ತರಹ ಇದೆ ಅನ್ನೋದು ಕೂಡ ತಿಳಿಯದು. ಈ ಮೂಲಭೂತ ಪ್ರಶ್ನೆಗಳಿಗೆ, ಅಂದ್ರೆ ಈ ಆದಿ ಅಂತ್ಯದ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಪ್ರಯತ್ನ ನಡೀತಾನೇ ಇದೆ. ಆದ್ರೆ ಆ ಗುಟ್ಟು ಮಾತ್ರ ಬಿಟ್ಕೊಟ್ಟಿಲ್ಲ. ಹಾಗಾದ್ರೆ DVG ಅವರು ಏನ್ ಹೇಳ್ತಾರೆ? ಇದಕ್ಕೆ ಪರಿಹಾರ ಏನು? ಸುಮ್ಮನೆ ತಲೆ ಕೆಡಿಸ್ಕೊಂಡು ಕೂರೋದಾ? ಇಲ್ಲ, DVGಯವರು ತುಂಬಾ ಪ್ರಾಕ್ಟಿಕಲ್ ಆದ ದಾರಿಯನ್ನು ತೋರಿಸ್ತಾರೆ ನೋಡಿ. ಮೊದಲನೇದಾಗಿ ಈ ನಿಗೂಢತೆ ಇದೆಯಲ್ಲ, ಜೀವನದ ಅನಿಶ್ಚಿತತೆ, ಅದನ್ನ ಒಪ್ಕೊಳ್ಳೋದು ಅಂದ್ರೆ ಎಲ್ಲವೂ ಆ ಪರಮಾತ್ಮನ ಇಚ್ಛೆ, ಅವನ ಆಟ ಅಂತ ಶರಣಾಗೋದು. ಅದರಿಂದ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಸಿಗಬಹುದು ಅಂತ. ಅತಿಯಾಗಿ ಚಿಂತೆ ಮಾಡೋದನ್ ಬಿಟ್ಟು ಬಂದಿದ್ದನ್ನ ಬಂದ ಹಾಗೆ ಸ್ವೀಕರಿಸೋದು. ಹೌದು, ವರ್ತಮಾನದಲ್ಲಿ ಬದುಕೋದು, ನಮ್ಮ ಲೈಫ್ನಲ್ಲಿ ಸಿಗೋ ಸಣ್ಣ ಸಣ್ಣ ಸಿಂಪಲ್ ಖುಷಿಗಳನ್ನ ಎಂಜಾಯ್ ಮಾಡೋದು. ಪ್ರೀತಿ, ಸ್ನೇಹ, ನಿಸ್ವಾರ್ಥ ಸೇವೆ, ಒಂದು ತೃಪ್ತಿ, ಶ್ರದ್ಧೆ, ಭಕ್ತಿ, ಇವೆಲ್ಲ ನಮ್ಮ ದಿಕ್ಸೂಚಿಗಳಾಗ್ಬೋದಾ ಹಾಗಾದ್ರೆ? ಖಂಡಿತವಾಗಿಯೂ. ಬಹುಶಃ DVGಯವರ ಆಶಯ ಅದೇ. ಈ ಮೌಲ್ಯಗಳೇ ನಮಗೆ ಒಂದು ರೀತಿಯ ಇನ್ನರ್ ಕಂಪಾಸ್ ಇದ್ದಾಗೆ, ಬದುಕಿನ ಏಳು ಬೀಳುಗಳ ನಡುವೆ ದಾರಿ ತೋರಿಸಿ ಕೊನೆಗೆ ನಮ್ಮನ್ನ ಒಂದು ನೆಮ್ಮದಿಯ ದಡಕ್ಕೆ ಸೇರಿಸಬಹುದು. ಅಂದ್ರೆ ದೊಡ್ಡ ತಾತ್ವಿಕ ಪ್ರಶ್ನೆಗಳ ಭಾರದಲ್ಲಿ ಕಳೆದು ಹೋಗೋ ಬದಲು ಬದುಕಿನ ಸಹಜವಾದ ಸಂತೋಷ, ತೃಪ್ತಿಯಲ್ಲೇ ಜೀವನದ ಸಾರವನ್ನ ಕಾಣಬೇಕು ಅಂತ. ಅದೇ DVGಯವರ ಸಂದೇಶ ಅಂತ ನನಗನ್ಸುತ್ತೆ. ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳೋಣವೇ? DVG ಹೇಳೋ ಹಾಗೆ ಅನಿಶ್ಚಿತತೆಯನ್ನ ಒಪ್ಪುಕೊಂಡು ಸುಮ್ಮನೆ ಸಾಗಬೇಕಾ, ಅಥವಾ ನಾವೇ ನಮಗೊಂದು ರೇಖಾಲೇಖವನ್ನ, ನಾವೇ ಒಂದು ದಿಕ್ಸೂಚಿಯನ್ನ ಸೃಷ್ಟಿಸಿಕೊಳ್ಳೋಕೆ ಪ್ರಯತ್ನ ಪಡಬೇಕಾ? ಯಾವುದು ಹೆಚ್ಚು ಸಾರ್ಥಕವಾದ ದಾರಿ ಅನ್ನಿಸಬಹುದು? ಇದರ ಬಗ್ಗೆ ಯೋಚಿಸಿ. ಈ ಕಗ್ಗದ ಮೂಲಕ ಜೀವನದ ದೊಡ್ಡ ಪ್ರಶ್ನೆಗಳ ಜೊತೆಗೆ ಸರಳವಾಗಿ ಸಂತೋಷವಾಗಿ ಬದುಕುವ ದಾರಿಯ ಬಗ್ಗೆನೂ ಯೋಚನೆ ಮಾಡುವಾಗೆ ಆಯಿತು. ಹೌದು. ಕಾರ್ಯಕ್ರಮ ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.
ನಿಮಗೆ ಈ ಚರ್ಚೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ, ಬಂಧುಗಳೊಂದಿಗೆ ಶೇರ್ ಕೂಡ ಮಾಡಿ.